ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರ ಧರ್ಮಪತ್ನಿ ಚೆನ್ನಮ್ಮನವರ ಅಂತ್ಯಕ್ರಿಯೆ ಹರದನಹಳ್ಳಿಯಲ್ಲಿ ನಡೆಯಲಿದೆ. ಆ ಸ್ಥಳಕ್ಕೆ ಈಗ ಹಾಸನ SP ಶುಭನ್ವಿತರು ಭೇಟಿ ನೀಡಿದ್ದಾರೆ. ನಿನ್ನೆಯಿಂದಲೂ ಸಹ ಸ್ಥಳದಲ್ಲಿ ಪರಿಶೀಲನೆ ನಡೆಸ್ತಾ ಇದ್ದರು. ಎಷ್ಟು ಮೆನ್ಸನ್ನು ಡಿಪ್ಲಾಯ್ ಮಾಡಿದ್ದಾರೆ, ಜೊತೆಗೆ ವ್ಯವಸ್ಥೆ ಯಾವ ರೀತಿ ಮಾಡ್ಕೊಂಡಿದ್ದಾರೆ ಕೇಳ್ತೇನೆ. ಮೇಡಮ್, ಈಗ ಮೆನ್ಸ್ ಯಾವ ಥರ ಡಿಪ್ಲಾಯ್ ಆಗಿದೆ, ಜೊತೆಗೆ ಇಲ್ಲಿ ವ್ಯವಸ್ಥೆ ಬಗ್ಗೆ ಮಾಹಿತಿ. ನಾವು ನಮ್ಮ IG ಸದರ್ನ್ ರೇಂಜ್ ಸರ್ ನೇತೃತ್ವದಲ್ಲಿ ಇಲ್ಲಿ ಬಂದೋಬಸ್ತ್ ಸ್ಕೀಮ್ ರೆಡಿ ಮಾಡಿದ್ದೀವಿ. ನಮ್ಮ ಪೂರ್ತಿ ರೇಂಜಿಂದ ನಾವು ಮೆನ್ ಆ್ಯಂಡ್ ಆಫೀಸರ್ಸ್ ಡಿಪ್ಲಾಯ್ ಮಾಡಿದ್ದೀವಿ. ಮತ್ತು ಸೆಂಟ್ರಲ್ ರೇಂಜಿಂದನೂ ಸಹ ಇಲ್ಲಿ ಆಫೀಸರ್ಸ್ ಮತ್ತು ಫೋರ್ಸ್ ಡಿಪ್ಲಾಯ್ ಮಾಡಲಾಗಿದೆ. ಅದರ ಜೊತೆಗೆ ಬ್ಯಾಂಗ್ಳೂರು ಸಿಟಿ ಪೊಲೀಸಿಂದನೂ ಸಹ ಇಲ್ಲಿ ಕೆಲವು ಜನ ಆಫೀಸರ್ಸ್ ಮತ್ತು ಫೋರ್ಸ್ ಡಿಪ್ಲಾಯ್ ಮಾಡಲಾಗಿದೆ. 5 ಜನ SPs ಡಿಪ್ಲಾಯ್ ಮಾಡಲಾಗಿದೆ. 3 ಜನ ಅಡಿಷನಲ್ SPs ಡಿಪ್ಲಾಯ್ ಮಾಡಲಾಗಿದೆ. ಸೊ ಒಟ್ಟು ಸೇರಿ ಅರೌಂಡ್ 2,000 ನಮ್ಮ ಸಿಬ್ಬಂದಿಗಳು ಮತ್ತು ಆಫೀಸರ್ಸ್ ಇಲ್ಲಿಗೆ ನಾವು ಡಿಪ್ಲಾಯ್ ಮಾಡಿದ್ದೀವಿ. CM ಸೇರಿದಂತೆ ಕೇಂದ್ರದ ಸಚಿವರು ಸಹ ಆಗಮಿಸ್ತಾ ಇದ್ದಾರೆ. ಆ ಹಿನ್ನೆಲೆಯಲ್ಲಿ ಇಲ್ಲಿ ಬಂದೋಬಸ್ತು ಯಾವ ರೀತಿ ಒಂದು ವ್ಯವಸ್ಥೆ ಆಗ್ತದೆ? ಮತ್ತು CM ಸರ್ ಮತ್ತು ಅವ್ರ ಜೊತೆಗೆ ಸ್ಟೇಟ್ ಕ್ಯಾಬಿನೆಟ್ ಮಿನಿಸ್ಟರ್ಸ್ ಮತ್ತು ಯೂನಿಯನ್ ಕ್ಯಾಬಿನೆಟ್ ಮಿನಿಸ್ಟರ್ಸ್ಗೋಸ್ಕರ ನಮ್ಮ ಪ್ರೋಟೋಕಾಲ್ ಪ್ರಕಾರ ಏನೇನು ಭದ್ರತೆಗಳು ನಾವು ಮಾಡಬೇಕು ಎಲ್ಲ ಮಾಡಲಾಗಿದೆ ನಮ್ಮಿಂದ. ಇಲ್ಲಿ ಸಾರ್ವಜನಿಕರು ಬಂದಂಥ ಸಂದರ್ಭದಲ್ಲಿ ಯಾವುದೇ ತೊಂದರೆ ಆಗದಂತೆ ಅದು ಇಲ್ಲಿ ಬ್ಯಾರಿಕೇಡ್ ಎಲ್ಲ ಮಾಡಿದ್ದೀರಾ? ಜೊತೆಗೆ ಸಾರ್ವಜನಿಕರಿಗೂ ಸಹ ಇಲ್ಲಿ ಅವಕಾಶ ಇರುತ್ತೆ ಮೇಡಮ್ ಇಲ್ಲಿ ದರ್ಶನ ಮಾಡೋದು? ಹೌದು, ಸಾರ್ವಜನಿಕರಿಗೆ ಇಲ್ಲಿ ದರ್ಶನ ಮಾಡಲಿಕ್ಕೆ ಅವಕಾಶ ಇದೆ. ಅವರಿಗೆ ನಾವು 2 ಕಡೆಯಿಂದ ಎಂಟ್ರಿ ಕೊಟ್ಟಿದ್ದೀವಿ. ಹಳೆಕೋಟೆ ಕ್ರಾಸಿಂದ ಮತ್ತು ಹರದನಹಳ್ಳಿ ಕ್ರಾಸಿಂದ. ಮತ್ತು ಇಲ್ಲಿ ಎಂಟ್ರಿ ಮಾಡಿ ಪಾರ್ಕಿಂಗ್ ಮಾಡಿ ಅವರು ನಡ್ಕೊಂಡು ಇಲ್ಲಿ ಬಂದು ದರ್ಶನ ಮಾಡಿಕೊಂಡು ಇಲ್ಲಿ ಚೇರ್ಸ್ ಕೂಡ ಹಾಕಿದ್ದೀವಿ. ಅವರು ಕೂತ್ಕೋಬಹುದು ಇಲ್ಲಿ ಎಲ್ಲ ಅರೇಂಜ್ಮೆಂಟ್ಸ್ ನೋಡಲಿಕ್ಕೆ. ಈಗ ಒಳನರಸೀಪುರ ಸಿಟಿ ಇರ್ಬೋದು, ಚಂದ್ರಪಟ್ಟಣ ಇರ್ಬೋದು, ಟ್ರಾಫಿಕ್ನ ಡೈವರ್ಷನ್ ಮಾಡಿದ್ದಾರೆ ಮೇಡಮ್. ಯಾವ ಥರ ಡೈವರ್ಟ್ ಆಗಿದೆ? ಬೇರಿಯಾಯಿಂದ ಟ್ರಾಫಿಕ್ ಡೈವರ್ಷನ್ ಆಗ್ತಾ ಇದೆ. ಬೇರಿಯಾಯಿಂದ ಟುವರ್ಡ್ಸ್ ಕೃಷ್ಣರಾಜನಗರ, ಕಿಕ್ಕೇರಿ, ಚನ್ನರಾಯಪಟ್ಟಣ ಆ್ಯಂಡ್ ಇಲ್ಲಿಂದ ದೆನ್ ಇನ್ನೊಂದು ಬೇರಿಯಾಯಿಂದ ನಮ್ಮ ರಾಮನಾಥಪುರ, ಅರಕಲ್ಗೂಡು ಆ್ಯಂಡ್ ದೆನ್ ಟುವರ್ಡ್ಸ್ ಹಾಸನ್ ಟ್ರಾಫಿಕ್ ಡೈವರ್ಷನ್ ಮಾಡಲಾಗ್ತಾ ಇದೆ. ಇದು ಹಾಸನ SP ಶುಭನ್ವಿತರ ಮಾಹಿತಿ. ಈಗಾಗಲೇ ಎಲ್ಲ ಸಕಲ ಸಿದ್ಧತೆಗಳನ್ನು ಪೊಲೀಸ್ ಬಂದೋಬಸ್ತನ್ನು ಮಾಡಿಕೊಂಡಿದ್ದೇವೆ ಅನ್ನುವಂಥ ಮಾಹಿತಿಯನ್ನು ಹೇಳ್ತಾ ಇದ್ದಾರೆ. CM ಸೇರಿದಂತೆ ರಾಜ್ಯ ಸಚಿವರು ಹಾಗೂ ಕೇಂದ್ರ ಸಚಿವರು ಆಗಮನದ ಹಿನ್ನೆಲೆಯಲ್ಲಿ ಅದಕ್ಕೂ ಸಹ ಸೂಕ್ತ ಬಂದೋಬಸ್ತನ್ನು ಮಾಡಿಕೊಂಡಿರೋದಾಗಿ ಶುಭನ್ವಿತ ಅವರು ಹೇಳ್ತಾ ಇದ್ದಾರೆ. ಹಾಸನದಿಂದ ಕ್ಯಾಮ್ರಾಮನ್ ಶರತ್ ಜೊತೆ ಹರೀಶ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.